ಹಳ್ಳಿಯಲ್ಲಿ ಪಾಪ ಕಷ್ಟಪಟ್ಟು ಶೇಖರಿದವರು ಒಬ್ಬರು, ಬೆಳಗ್ಗೆಯಿಂದ ಬಿಸಿಲು ಕೆಲವು ಚುನಾವಣೆ ಮಾಡಿದವರೇ ಒಬ್ಬರು, ಕಡೆಗೆ ಬಂದು ಕಡೆ ಗಡಿಯಲ್ಲಿ ಬಂದು ಪೋಸ್ಟ್ ಕೊಟ್ಟು ಭಾಷಣ ಮಾಡೋದೇ ಒಬ್ಬರು. ಇದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಯಾರೋ ಪಾಪ ಶೇರ್ ಕಟ್ಟಿದ್ರು, ಯಾರೋ ಹಳ್ಳಿಯಿಂದ ಕಷ್ಟಪಟ್ಟರು, ಯಾರೋ ಬಂಡವಾಳ ಹಾಕಿದ್ರು, ಯಾರೋ ಪಕ್ಷ ಸಂಘಟನೆ ಮಾಡ್ತಾಯಿದ್ರು. ಇವರು ಕಡೆಗಳಿಗೆ ಬಂದು ಬಜಾರ್ ಬಸ್ ಗಲಾಟೆ ಬಸ್ಸಿದ್ರು. ಸಂಜೆ ಬಂದು ಪ್ರೆಸ್ ಮೀಟಲ್ಲಿ ಪೋಸ್ಟ್ ಕೊಟ್ಟು ಎಸ್ ಎನ್ ನಾರಾಯಣ ಸ್ವಾಮಿಗೆ ಮಾತಾಡೋದು. ಇವಾಗ ಎಸ್ ಎನ್ ನಾರಾಯಣ ಸ್ವಾಮಿಗೆ ಮಾತಾಡಿಲ್ಲ ಅಂದರೆ ಅದು ಜೀರ್ಣನೇ ಆಗಿಲ್ಲ. ಪಾಪ ಕನಸಲ್ಲಿ ನಾನು ಕಾಣ್ತದೆ ಎಸ್ ಎನ್ ನಾರಾಯಣ ಸ್ವಾಮಿ ಕನಸಲ್ಲಿ ಕೂಡ ಎಸ್ ಎನ್ ಎಸ್ ಎನ್ ಎಸ್ ಎನ್. ಮನ್ಸಾಮಣ್ಣ ಎಲ್ಲ ಬಿಡು, ನನ್ನ ಹಣೆ ಬರ ನೀ ಬದಲಿಸ ಹೇಗಲ್ಲ. ನೀನು ಹಣೆ ಬರೆದಿತ್ತು, ಗಾಳಿಯಲ್ಲಿ ಬಂದು ಎಂ ಪಿ ಆಗೋದೆ ನೀನು. ಅದೇ ಸ್ವಲ್ಪ ಸರ್ಕಾರ ಇತ್ತು, ಏನೆಲ್ಲ ಮಾಡ್ಬೋದಾಗಿತ್ತು, ನೀನು ಏನು ಮಾಡಿಲ್ಲಪ್ಪ. ಹೇಳ್ತೀಯಾ ರೈಲ್ವೆ ಸ್ಟೇಷನ್ ನೀನೇನು ಮಾಡಿದ್ದಲ್ಲ. ಅದು ರೈಲ್ವೆ ಸ್ಟೇಷನ್ ವಿಚಾರದಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲ ಸ್ಟೇಷನನ್ನು ಅಪ್ಗ್ರೇಡ್ ಮಾಡಿತು. ಈ ಬಂಗಾಳ ಪ್ರದೇಶ ಸ್ಪೆಷಲ್ಲಾಗಿ ಏನಾಗಿಲ್ಲ. ಅದು ಹೊರತುಪಡಿಸಿದ್ರೆ ರೆಗ್ಯುಲರ್ ಗ್ರಾಡ್ಸನ್ನ ನಂದು ನಂದು ಅಂತ ಹೇಳ್ತೀವಿ ಅಷ್ಟೇ. ಅದು ಬಿಟ್ಟರೆ ಜನಕ್ಕೆ ಗೊತ್ತಿದೆ. 4-5 ಬಸ್ ಶೆಲ್ಟ್ರು, 3 ಹೈಮಾಸಗಳು, ಒಂದು 10-20 ಸಿಮೆಂಟ್ ರೋಡಿಗೆ ಬಿಟ್ಟರೆ ನೀನು ಅವಧಿಯಲ್ಲಿ ಏನು ಮಾಡಿದೆ ಗೊತ್ತಿದೆ. ನಾನು ಕೂಡ ಈ ಕಾನ್ಸ್ಟಿಟ್ಯೂನ್ಸಿ ಮೊದಲು ಹೇಗಿತ್ತು ನಿನಗೆ ಪರಿಚಯನೇ ಗೊತ್ತಿಲ್ಲ ಪಾಪ. ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕುಡಿಯೋದಕ್ಕೆ ನೀರಿರಲಿಲ್ಲ. ಪ್ರತಿ ಹಳ್ಳಿಯಲ್ಲಿ ಕೂಡ ಹೆಣ್ಣುಮಕ್ಕಳು ಒಂದು ಬಿದಿ ನೀರಿಗೆ ಪರಿತಪಿಸ್ತಾ ಇದ್ರು. ಅಂಥ ಸಂವಿಧಾನ ಶಾಸ್ತ್ರ ಆಗಿದ್ದವನ್ನ ನಾನು. ನಿನಗೆ ಬಂಗಾಳ ಇತಿಹಾಸ ಗೊತ್ತಿಲ್ಲ ನಿನಗೆ ಪಾಪ. ಇವತ್ತು ಹೆಣ್ಣು ಮಕ್ಕಳು ಹಳ್ಳಿಗಳ ಕೇಳು, ಯಾರ ಅವಧಿಯಲ್ಲಿ ಅಭಿವೃದ್ಧಿ ಆಯಿತು, ಯಾರ ಅವಧಿಯಲ್ಲಿ ನೀರು ಕೊಡ್ತಾ ಇದ್ದಾರೆ, ಯಾರು ಆರೋ ಪ್ಲಾಂಟ್ ಹಾಕಿದ್ದಾರೆ, ಯಾರು ಬೋರ್ವೆಲ್ ಹಾಕಿದ್ದಾರೆ, ಯಾರು ಐಮಾಸ್ ಹಾಕಿದ್ದಾರೆ, ಯಾರು ಸಿಮೆಂಟ್ ರಸ್ತೆ ಹಾಕಿದ್ದಾರೆ, ಯಾರು ಲೋನ್ ಕೊಟ್ಟಿದ್ದಾರೆ, ಯಾರು ಜಮೀನು ಮಂಜೂರು ಮಾಡಿದ್ದಾರೆ, ಯಾರು ಕೊಡವೆ ಕೊಟ್ಟಿದ್ದಾರೆ. ಹೋಗಿ ಕೇಳೋಣ, ಹಳ್ಳಿಗಳಲ್ಲಿ ಗೊತ್ತಾಗುತ್ತೆ ನಿಮಗೆ. ಯಾರೋ ವಿರೋಧ ಪಕ್ಷ ಇರಲೇಬೇಕು, ಸಂತೋಷ ಸ್ವಾಗತ ಮಾಡ್ತೀವಿ. ವಿರೋಧ ಪಕ್ಷಗಳನ್ನ ನಾವು ಟೀಕೆ ಮಾಡೋದಿಲ್ಲ. ನೀವು ವಿರೋಧ ಮಾಡಲಿಕ್ಕೆ, ವಿರೋಧ ಪಕ್ಷ ವಿರೋಧ ಮಾಡಲಿಕ್ಕೆ, ವಿರೋಧ ಮಾಡು, ನಾನು ಸ್ವಾಗತ ಮಾಡ್ತೇನೆ. ಸತ್ಯಾಂಶ ತಿಳಿದು ವಿರೋಧ ಮಾಡು ಅಂತೇಳಿ ಈ ಪತ್ರಿಕೆ ಬಗ್ಗೆನ ಮನವಿಯನ್ನು ಮಾಡ್ತೇನೆ.